ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಆಫ್ ದ ಸ್ಕ್ರೀನ್ ಮಹೇಶ್ ಅವ್ರಿಗೆ. ಮಹೇಶ್ ಇಲ್ದಾನೆ ಕೋಳಿ ಕೂಗಲ್ಲ, ಸೂರ್ಯ ಬೆಳಗಲ್ಲ, ಚಂದ್ರ ಬರಲ್ಲ, ಅವನ ಆರ್ಡರ್ ಕೊಡ್ದೇನೆ ಹಸು ಮೇಯಲ್ಲ. ಅಯೋಗ್ಯ 3 ಸಿದ್ದೇಗೌಡರು MLA ಆಗ್ಬಿಟ್ಟಿದ್ದಾರೆ ಮಂಡಿಕೆ. 250 ಕೋಟಿ ರೂಪಾಯಿ ದುಡ್ಡಿದೆ ಅನ್ಬಿಟ್ಟು IT ರೈಡ್ ಆಗಿದೆ ಅವ್ರ ಮನೆ ಮೇಲೆ. ಅಲ್ಲಿಂದ 250 ಕೋಟಿ ರೆಂಟ್ ಆಗಿದೆ ಅಂತ ಎಲ್ಲ ಅನ್ಕೊಂಡು ಒಳಗಡೆ ಬರ್ತಾರೆ ಇನ್ಸ್ಪೆಕ್ಟರ್ ಸರ್ಚ್ ಬರ್ತಾನೆ. ಇನ್ಸ್ಪೆಕ್ಟರ್ ಒಬ್ಬನೇ ಇರ್ತಾನೆ, ಹೊರಗಡೆ ಸುತ್ತ ಕಾವಲು ಹಾಕಿರ್ತಾರೆ. ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ನ ಬರ್ತಾರೆ. ಏನಕ್ಕೆ 250 ಕೋಟಿ ಇದೆ, ಎಲ್ಲಿಂದ ಬಂದು ದುಡ್ಡಿದೆ ಅಂತ ಸರ್ಚ್ ಮಾಡೋದಕ್ಕೆ. ಒಳಗಡೆ ಡೋರ್ ಓಪನ್ ಮಾಡ್ತಾರೆ. ಕಂಟಿನ್ಯೂ. ಬಚ್ಚ ಕೂಡ ಕೂತಿರ್ತಾನೆ. ಹೋಗ್ಬೇಕು ಮುಂದಕ್ಕೆ. ಬಚ್ಚ ಕೂಡ ಕೂತ್ಕೊಂಡು ದುಡ್ಡು ನಾನೇ ಇಟ್ಟಿದ್ದು. ಅವಳಿಗೆ ಇವ್ರಿಗೆ ಅಫೇರ್ ಇರುತ್ತೆ. ಅವ್ರಿಬ್ರು ಏನ್ ಮಾಡ್ತಾರೆ, ನಮ್ಮನ್ನ ಇವ್ರನ್ನವ್ರು ಬಿಡೋದಿಲ್ಲ ಒಂದಾಗಕ್ಕೆ. ಯಾವ್ದೇ ಕಾರಣಕ್ಕೂ ನಾವು ಇವ್ರಲ್ಲಿದ್ರೆ ಒಂದಾಗಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಬ್ರು ಓಡಕ್ ಶುರು ಮಾಡ್ತಾರೆ. ಕಂಟಿನ್ಯೂ. ಥ್ರಿಲ್ಲರ್ ಓಡ್ತಾ ಇದಾರೆ ಟೈಮ್ ಓಡ್ತಾವ್ರೆ ಓಡ್ ಹತ್ಕೊಂಡು ಮಂಡ್ಯಗೆ ಟಿಕೆಟ್ ಕೊಡಿದ್ರೆ 3 ಅಂತಾರೆ. ನೋಡಿದ್ರೆ ಹೆಣ್ಣೆನೂ ಅಲ್ಲೇ ಇದೆಲ್ಲ ಆದ್ಮೇಲೆ ಥಿಯೇಟರ್ ಫಿಲ್ಮ್ ರಿಲೀಸ್ ಆಗುತ್ತೆ. 3 ಜನ ಓಡ್ತಾ ಇರ್ತಾರೆ. ಯಾರೋ 3 ಜನ ಅಂತ ನೋಡಿ ಹಿಂದ್ಗಡೆ ದೊಣ್ಣೆ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ ಜನ, ಕೋಣೆ ಮಕ್ಳ ನಿಂತ್ಕೊಂಡ್ರು ಅಂತ. ಕೊನೆಗೆ ಯಾರಿಗೆ ಜಾಸ್ತಿ ಪಾಯಿಂಟ್ ಬರುತ್ತೆ ಅಂತ ನೋಡೋಣ. ಯಾರಿಗೆ ಜಾಸ್ತಿ ಸಿನಿಮಾ ಮೇಲೆ ನಾಲೆಡ್ಜ್ ಇದೆ ಅಂತ. ಆಯ್ತು, ಏನ್ ಗಿಫ್ಟ್ ತಂದಿದ್ದೀರಾ? ನಾನು ಬಡವ. ರಮೇಶ್ ಅರವಿಂದ್ ಮಾಡಿರೋದು ಇಲ್ಲ, ಎಲ್ಲಾನು ಹೇಳ್ಕೊಟ್ಬಿಡ್ತಾರೆ. ಶಿವಲಿಂಗನ ಅರ್ಥ ಅರ್ಧ ಹೆಂಗೆ ಗುರು ನಾವು ಯಾವ್ದಾದ್ರು ಒಂದ್ ಸಿನಿಮಾ ಬಗ್ಗೆ ಒಂದ್ 4 ಎಲಿಮೆಂಟ್ಸ್ ಹೇಳ್ತೀನಿ, 4 ಈವೆಂಟ್ಸ್ ಯಾವ್ದು ಹೇಳ್ತೀನಿ. ಆ ಸಿನಿಮಾ ನೀವು ಗೆಸ್ ಮಾಡ್ಬೇಕು. ಓಕೆ ಡನ್. ಕೊನೆಗೆ ಯಾರಿಗೆ ಜಾಸ್ತಿ ಪಾಯಿಂಟ್ ಬರುತ್ತೆ ಅಂತ ನೋಡೋಣ. ಯಾರಿಗೆ ಜಾಸ್ತಿ ಸಿನಿಮಾ ಮೇಲೆ ನಾಲೆಡ್ಜ್ ಇದೆ ಅಂತ. ಆಯ್ತು, ಏನ್ ಗಿಫ್ಟ್ ತಂದಿದ್ದೀರಾ? ಗಿಫ್ಟ್ ಏನಿಲ್ಲ, ಒಳ್ಳೆ ಊಟ ಕೊಟ್ಟಿದ್ರಾ. ಇದಾದ್ಮೇಲೆ ಬೇಕಾದ್ರೆ ಒಳ್ಳೆ ಐಸ್ ಕ್ರೀಮ್ ಕೊಡ್ತೀನಿ. ಸೊ ಮೊದಲನೇ ಸಿನಿಮಾ ರಾಗಿ ಮಿಷಿನು, ಮಿಠಾಯಿ, ಕಿಡ್ನಪ್ಪು, ಜಾಕಿ, ಶೌರ್ಯ ಪ್ರಶಸ್ತಿ, ಜಾಕಿ. ರಾಗಿ ಮಿಷಿನ್. ಗಿರಿ ಅವ್ರಿಗೆ 1 ಪಾಯಿಂಟ್. ಹಳೆ ಮಿಷಿನ್ ಇದು. ರಾಗಿಲಿ ಈಗಿನ ಕಾಲದ ಇದು. ಸಿನಿಮಾಲು ಪಾಪ ಏನು ಮಾಡಕ್ ಬಿಡ್ಲಿಲ್ಲ ಮೊದಲನೇ ಪಾರ್ಟಲ್ಲಿ. 2ನೇ ಪಾರ್ಟಲ್ಲಿ ಹೆಂಗೆ ಕತೆ? ಬಂದವರೆಲ್ಲ ಇದೇ ಕ್ವಶನ್ ಕೇಳ್ತಾರೆ. ಮೊದಲನೇ ಪಾರ್ಟಲ್ಲಿ ಮಾಡಲಿಲ್ಲ, ನಾವೇನಪ್ಪ ಮಾಡೋಣ? 2ನೇ ಪಾರ್ಟಲ್ಲೂ ಈ ತರ ಚೆಸ್ಟ್ ಎಲ್ಲ ಕೊಡ್ತೀರಾ? ಪಕ್ಕ ಇದೆ. ಓಕೆ, 2ನೇ ಪ್ರಶ್ನೆ. ಪ್ರಣಯ ರಾಜ, ಮೀನು, ಮೆಡಿಸಿನ್ ಪೇಪರು, ದುಬೈ. ಪ್ರಣಯ ರಾಜ ಶ್ರೀನಾಥ್ ಅವರು. ಪ್ರಣಯ ರಾಜ, ಮೀನು, ಪ್ರಣಯ ರಾಜ, ಮೆಡಿಸಿನ್ ಪೇಪರಾ? ದುಬೈ. ಫಿಲಮ್ ಹೆಸರು ಹೇಳಿದ್ರೆ ಇದಾ ಅಂತ ಅಂದ್ಬಿಡ್ತೀರಾ? ಅಲ್ಲ, ಅದು ಫಿಲಮ್ ಹೆಸರು. ಅದು ಇಲ್ಲ, ಫಿಲಮ್ ಅಲ್ಲಿ ಬರೋ 4 ಎಲಿಮೆಂಟ್ಸ್. ಮೊದಲನೇ ಪ್ರಶ್ನೆ ಕೇಳಿದ್ರೆ ಆತರ. ಸಿಂಗಾಪುರ್ ರಾಜ ಕೊಟ್ಟ ದುಬೈಲಿ ಮಾಡ್ಬೋದ? ಅಮ್ಮನ ದುಬೈ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತಾರೆ. ಇನ್ನೊಂದು ದುಬೈ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತಾರೆ. ಅವ್ರು ದುಬೈಯಿಂದ ಬಂದಿರ್ತಾರೆ. ನೀವೇನೋ ಬಹುಶಃ ನಮ್ ಸೋಲಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ ಬಂದಂಗಾಯ್ತು. ಪಕ್ಕ ಕನ್ನಡ ಸಿನಿಮಾ. ಇನ್ನೊಂದು ಒಬ್ಬ ಹೀರೋ ಡೈರೆಕ್ಟ್ ಮಾಡಿರೋ ಸಿನಿಮಾ ಇದು. ರಮೇಶ್ ಅರವಿಂದ್ ಮಾಡಿರೋದು. ಇಲ್ಲ, ಎಲ್ಲಾನು ಹೇಳ್ಕೊಟ್ಬಿಡ್ತಾರೆ. ಒಂದು ಸರಳ ಕತೆ. 1 ಎಷ್ಟೊಂದೆಲ್ಲ ಕರಾವಳಿ ಭಾಗದ್ದು. 1 ಮೂಟೆ ಕತೆ ಅಲ್ಲ, ಇದು ಗೊತ್ತಾಯ್ತು ಅವ್ರಿಗೆ. ಉಳಿದವ್ರ ಕಂಡಂತೆ. ಕರೆಕ್ಟ್. ಅರ್ಧ ಹಂಚ್ಕೊಂಡ್ಬಿಡೋಣ. ಪ್ರಣಯ ರಾಜ ಕಿಶೋರ್ ಅವರು. ಕಿಶೋರ್ ಅವ್ರನ್ನ ಪ್ರಣಯ ರಾಜ ಅಂತ ಕರೀತೀವಿ. ಕರೆಕ್ಟ್. ಈ ಪಾಯಿಂಟ್ ಯಾರಿಗೂ ಇಲ್ಲ, ನನಗೆ. ಇದೇನಿದು? ಹೆಂಗೆ ಉಳಿದವ್ರ ಕಂಡಂತೆ ಹೇಳಿದ್ನ ನಾನು. ಅಷ್ಟು ಕೊಟ್ಟಿದ್ದು ನಾನು. ಸರಿ ಆಯ್ತು, ಅರ್ಧ 1.5 ಅರ್ಧ. ಟ್ರೈನು, ಪಾರಿವಾಳ, ದೆವ್ವ, ಇನ್ವೆಸ್ಟಿಗೇಷನ್. ಟ್ರೈನು, ಪಾರಿವಾಳ ಅಂದ ತಕ್ಷಣ ನನಗೆ ಯಾರನ್ನ ಚಲೋ ಬಂತು. ಆಮೇಲೆ ಇದು ಸ್ವಲ್ಪ ಕಷ್ಟ ಇದೆ. ದೆವ್ವ ಇದು ಬರೀಬೇಕಾದ್ರೆ ನನ್ಗೆ ಗೊತ್ತಾಗ್ಲಿಲ್ಲ. ಬೇರೆ ನನ್ನ ಫ್ರೆಂಡ್ ಹೇಳ್ತಿದ್ನ. ಶಿವಣ್ಣನ ಪಿಕ್ಚರ್. ಸೂಪರ್, ಗಿರಿ ಅವ್ರು ಸೂಪರ್. ಇವರು ಮಾಡ್ತಾರೆ. ಕರೆಕ್ಟ್, ಕರೆಕ್ಟ್. ಬಿರಿಯಾನಿ ಮಾಡ್ಕೊಡ್ತಾರಲ್ಲ, ಅದು ಗೊತ್ತಿಲ್ಲ, ಬಟ್ ಅದೇನೆ ಸಿನಿಮಾ. ಹತ್ರದಲ್ಲಿದ್ದೀರಾ? ಹೆಸರು ಹೇಳ್ಬೇಕು ನೀನ್. ಶಿವಣ್ಣ ಅವ್ರದ್ದು ಸೂಪರ್ ಹಿಟ್ ಸಿನಿಮಾ ಶಿವಲಿಂಗನ. ಅರ್ಧ ಹೆಂಗೆ ಗುರು ನಾವು? 2 ಪಾಯಿಂಟ್ 1 ಪಾಯಿಂಟ್. ವೇಸ್ಟ್ ಫಲ. ಹೋಗು, ಎದ್ದೋಗು. ಚಾಕ್ನ, ಕ್ರಿಕೆಟು, ಕಟಕ ರಾಶಿ, ಹಲ್ವಾ. ಕಲಾಸಿ ಪಳ್ಳೆನಾ? ಹೆಂಗೆ ನಾವು ಕಟಕ ರಾಶಿನ ಕನ್ನಡದಲ್ಲಿ ಕ್ಯಾನ್ಸರ್ ಅಂತಾರೆ. ಅವ್ರ ಪ್ರಯತ್ನ ಪಟ್ಟು ನಮ್ಮವ್ರಿಗೆ ಎಲ್ಲಿ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೀವಿ. ಏನ್ ನಮ್ಗೇನ್ ಏನು ನಮ್ಗೆ 10 ಸಲ ಕೊಟ್ಟಿದ್ರು. ನಮ್ಗೆ ಮುಂಚೆಯಿಂದ ಆಗೈತೆ. ನಮ್ಗೂ ಫಸ್ಟ್ ಟೈಮ್ ಇದು.
ನೆಕ್ಸ್ಟ್ ಈ ತರ ಹೆವಿ ಕ್ವಾಟ್ಲಿ ಕೊಡ್ತಿರ್ತಾರೆ ಶೂಟಿಂಗ್ ಸೆಟ್ ಅಲ್ಲ. ಇದೇ ಮಾಡೋದು, ಇಡೀ ಪಿಕ್ಚರ್ ಹಂಗೆ ಮಾಡೋದು. ಇದು ಮಾಡಕ್ಕೆ ಅಂತಾನೆ ಪೇಮೆಂಟ್ ತಗೊಂಡ್ ಬಂದ್ರಿ ತರ್ಲೆ ನನ್ ಮಕ್ಳು ಅಂತ ಬರ್ತಿದ್ದೆ ಇವ್ರು ನೋಡ್ಬಿಟ್ಟು. ತಗೊಳ್ಳೋದು. ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಆಫ್ ದ ಸ್ಕ್ರೀನ್ ಮಹೇಶ್ ಅವ್ರಿಗೆ. ಅಯ್ಯೋ ಎಂಟರ್ಟೈನ್ಮೆಂಟ್ ನಮ್ಗೆ. ನಾವು ಎಲ್ಲ ಇಂಟರ್ನಲ್ ಹೇಳ್ತಿದ್ದೀವಿ, ಮಹೇಶ್ ಇಲ್ದಾನೆ ಕೋಳಿ ಕೂಗಲ್ಲ, ಸೂರ್ಯ ಬೆಳಗಲ್ಲ, ಚಂದ್ರ ಬರಲ್ಲ, ಅವನ ಆರ್ಡರ್ ಕೊಡ್ದೇನೆ ಹಸು ಹುಲ್ ಮೇಯಲ್ಲ, ಆಯ್ತಾ, ಇಲ್ಲೇನು ನಡೆಯಲ್ಲ, ನಾವು ಉಸಿರಾಡಲ್ಲ. ತುಂಬಾ ಈಸಿ ಇದೆ ಇದು. ಜುಂಕಿ, ಗೋರಿ, ಕಾಡಲ್ಲೊಂದು ಸ್ಕೂಲು, ವೀಲ್ ಚೇರು, ಗಾಳಿಪಟ. ಗಾಡಿಪಟ. ಹೇಳ್ತಾನ ನೀನೇನ್ ಹೇಳ್ದ? ನಾನು ಹೇಳ್ದೆ ನಾನು ಫಸ್ಟ್ ಹೇಳಿ ಶಿವಣ್ಣ ಅರ್ಧ ಕೊಟ್ಬಿಡೋಣ, ನಿಮ್ಗೆ ಅರ್ಧ ಅರ್ಧ ಇಬ್ರಿಗೂ ಅರ್ಧ. ಒಂದ್ 2.5 ಒಂದು ಅರ್ಧ. 2.5 ಅರ್ಧ 2. ಎರಡು. ಇದು 2.5, ಇದು ಬರೀ ಅರ್ಧನೇ. ಈ ಪ್ರಶ್ನೆ ಕೇಳ್ತಿದಂಗೆ ಆನ್ಸರ್ ಹೇಳ್ಬಿಡ್ತೀರಾ, ಯಾರು ಹೇಳ್ತೀರಾ ಅಂತ ವೆಯ್ಟ್ ಮಾಡ್ತೀರಾ ಅಷ್ಟ. ನನಗೆ ಓಕೆ, ಪಟ್ ಅಂತ ಹೇಳ್ಬಿಡ್ತೀನಿ. ಫ್ರೆಂಡ್ಸು, ಫ್ರೆಂಡ್ಸು, ಕ್ರಿಕೆಟು, ಕ್ರಿಕೆಟ್, ಮೆದುಳ ಆಪ್ಲಂಗೆಟ. ಅಯ್ಯೋ, ಇವ್ರೇ. ಎಲ್ರು ಗೊತ್ತ. ಅಯ್ಯೋ, ಈ ಪಾಯಿಂಟ್ ಶಿವಣ್ಣಿಗೆ ಪೂರ್ತಿ 1.5, 1.5, 2, 2.5. ನಾನೇ ಬಿಟ್ಕೊಟ್ಬಿಟ್ರೆ ನಾನೇ ಹೇಳಬಾರ್ದು ಅಂತ. ಮೂಗ್ಬಟ್ಟು, ಥಿಯೇಟರ್ ಅಲ್ಲಿ ಒಂದು ಬಾಂಬು, ಶೇನಾಯಿ, ಕರಡಿ, ಕರಡಿ, ಪರಮಾತ್ಮ. ಇವರು ಆಕ್ಟ್ ಮಾಡಿದಾರೆ, ನಾನು ಅದೇ ನೋಡ್ತಾ ಇದ್ದೆ, ಇವ್ರು ಆಕ್ಟ್ ಮಾಡ್ಬಿಡ್ತಾರೆ ಅಂತ. ಕರೆಕ್ಟ್. ನಾ ಯಾವಾಗ ಹ್ಮ್ ಇವ್ರ ಸಿನಿಮಾನ ಹೇಳ್ತೀರಾ ಕನ್ಫ್ಯೂಸ್ ಆಗ್ಬಿಡ್ತದೆ. ನಾವ್ ಮಾಡ್ದಿರೋ ಸಿನಿಮಾ ಹೇಳ್ದಾಗ ನಾನು ಆಕ್ಚುಲಿ ರೈಸ್ ಆಫ್ ಅಶೋಕ್ ಹೇಳ್ಬಿಡ್ವೆ ನಾನೀಗ. ನಾನು ಅದೇ ಬಂತು ಶಾನಾಯಿ ಅಂದ ತಕ್ಷಣ ನಾನು ಸನಾದಿ ಅಪ್ಪಣಕ್ಕೆ ಒಂದ್ಸಲ ಹೋದೆ, ಇಲ್ಲ ಕನ್ಫ್ಯೂಸ್ ಅಲ್ಲೇ ವಾಪಸ್ ಅಶೋಕಾಗ ಬಂದೆ. ಅವನು ವಾಪಸ್ ಇದೇನು ಕರಡಿ ಅಂದ್ರಲ್ಲ, ಕರಡಿ ಎಲ್ಲ ಐತೆ ಅಂತ ಹುಡುಕ್ತಾ ಇದ್ದೆ ನಾನು, ಕರಡಿ ಇಲ್ವಲ್ಲ ಅಂತ. ಕತ್ಲಲ್ಲಿ ಕರಡಿ. ಸ್ವಂತ ಊರು, ಅಜ್ಜಿ, ಟೀಚರು, ಸೇತುವೆ, ಚಿಗುರಿದ ಕನಸು. ಚಿಗುರಿದ ಕನಸು. ಫುಲ್ ಕಾಲದ್ದಲ್ವಾ? ಆಯ್ತು. 2.5. ನಂದು 2, ನಾನೇ ಕಡೆ ನಂದೆಷ್ಟು 2. ಅವರು ಸೀನಿಯರ್ ಆರ್ಟಿಸ್ಟ್ ಬಿಲ್ಡಪ್ ಕೊಡ್ತಾವ್ರಲ್ಲಿ, ಇವ್ರ ಕಾಲದ ಒಂದು. ಇವ್ರು ಗೊತ್ತಿಲ್ವಾ ನಿಮ್ಗೆ? ಬಂಗಾರದ ಪಂಜರದಲ್ಲಿ ಪಾತ್ರ ಮಾಡೋರಲ್ಲ ಅಣ್ಣವ್ರದ್ದು, ನೋಡಿಲ್ವಾ ನೀವು? ಬಂಗಾರದ ಪಂಜರ ಅಣ್ಣವ್ರು ಕುರಿ ಕಾಯ್ತಾ ಇರ್ಬೇಕಾದ್ರೆ ದೂರದಲ್ಲ ಬಂದು ನಿಂತಿರ್ತಾರಲ್ಲ ಇವ್ರೆ. ಅಣ್ಣವ್ರು ಸುಮಾರು ಸಲ ಆ ಸಿನಿಮಾ ಯಾರಿಂದ ಇಟ್ಟಾಗಿರೋದು ಅಂತ ಹೇಳ್ಬಿಟ್ಟಿರ್ತಾರೆ, ಹಿಂದೆ ಯಾರು ಹೋಗ್ತಾ ಇದ್ದಲ್ಲ ಅವನಿಂದ ಅಂತ. ಅವರೇ ಇವ್ರಿಗೆ ಈ ಆಟಕ್ಕೆ ನನ್ನಿಲ್ಲ, ನೆಕ್ಸ್ಟ್ ಆಟಕ್ಕೆ ನನ್ನಿಲ್ಲ. ಯೋಗ, ಪರೋಪಕಾರಿ, ಹಳ್ಳಿ ಜೀವನ, ಅಂಗವಿಕಲೆ, ಕಾಮನಬಿಲ್ಲು. ನನ್ನ ಫೇವ್ರೆಟ್ ಸಿನಿಮಾ. ನನ್ನ ಫೇವ್ರೆಟ್, ನನಗೆ ಇಲ್ಲ ವಯಸ್ಸಾಯ್ತು. ಮೈ ಫೇವ್ರೆಟ್ ಫಿಲ್ಮ್ ಏನು ಏನು ಯೋಗ ಅಂತಿದಂಗೆ ಬಂದು ನನಗೆ ರಪ್ ಅಂತ ಅಣ್ಣವರೇ ಬಂದ್ರು. ವಸಂತಕ್ಕಿಂತ ಬಂದ್ಬಿಡುದು ಬಾಯಿಗೆ, ಅದಲ್ಲ 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 ಅಂದ್ಕೊಂಡೆ. ಸರಿ, ಮುಂದಿನ ಪ್ರಶ್ನೆ. ಕಾಲೇಜ್ ಕಾಂಪಿಟೇಷನ್, ಡಾಕ್ಟ್ರು, ಕಬ್ನಾಲು, ಬ್ಯಾಟ್ಸ್ಮನ್. ಯಶ್ ಅವ್ರ ಸಿನಿಮಾ ಇದು. ಕರೆಕ್ಟ್. ಗೂಗ್ಲಿ ಗೂಗ್ಲಿ. ಕರೆಕ್ಟ್. ಅರ್ಧ ಅರ್ಧ. ಓಕೆ. 3, 4, 5. ಎಲ್ಲ ಫೋಟೋ ನಿಮಗೆ. ತಮಾಸೆನಾ? ಸರಿ, ಈಗ ರುಚಿಗೆಪ್ಸೋಣ ಕಾಂಪಿಟೇಷನ್. ಕೊನೆ 3 ಪ್ರಶ್ನೆ, ಇದ್ರಲ್ಲಿ ಯಾರು ಹೇಳ್ತೀರಾ ಅವ್ರಿಗೆ ಅವರೇ ವಿನ್ನರ್. ಟೆನ್ಷನ್ ತೋರ್ಸು. ಕೂಡ್ ಕುಟುಂಬ, ಫುಟ್ಬಾಲ್, ಮದ್ವೆ, ಕಿಡ್ನಿ. ಕರ್ಣ ಕರ್ಣನಂತೆ ಸರ್, ಅದನ್ನ short ಐತೆ ಸರ್, ಇದುವರೆಗೂ ಯಾರು ಅಬ್ಸರ್ವ್ ಮಾಡಿಲ್ಲ. ಅಶ್ವಥ್ ಅವ್ರು ಬಂದು ನನ್ ಮಗನ್ ನೋಡ್ಬೇಕು ಅಂತ ಹೇಳ್ತಾರೆ, ಸುಮಿತ್ರಮ್ಮ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ ಸರ್. ಹಿಂಗೆ ನಿಲ್ಸಿದ ತಕ್ಷಣ ಎಲ್ಲಿ ನನ್ ಮಗ ಕಾಣಿಸ್ತಾನೆ ಇಲ್ಲ ಅಂತ ಐಸಿ ಒಳಗಿರ್ತಾರೆ ಕ್ಲಾಸ್. ಅವರಲ್ಲಿ ಸುಮಿತ್ರಮ್ಮ ಕಣ್ಣೀರು ಒರ್ಸ್ಕೊಳ್ಳಿ, ಅವ್ರಿಗೆ ಒರ್ಸ್ಕೊಂಡು ಹಿಂಗೆ, ಓಹ್ ನನ್ ಮಗ ಕಾಣ್ತಾ ಇದ್ದಾನೆ ಅಂತ. ಹತ್ತಿರದೇ ಗೊತ್ತಿರಲ್ಲ ಅವ್ರಿಗೆ, ಇದು ಭಾವ. ಎಂತ ಸೆನ್ಸಿಟಿವಿಟಿ ಇದು. ಬಾಬಾ, ಇದಕ್ಕೆ ಗಿರಿ ನಾವು ಯೂಟ್ಯೂಬ್ ಹಾಕೊಂಡಿರೋದು, ಇಂಥವೆಲ್ಲ ಕಳಿತಾರೆ ಅಂತ. ಇರ್ಬೇಕು ನಮ್ ಜೊತೆ. ಈ ತರದೆಲ್ಲ ಹೇಳ್ತಾರೆ ಅದಕ್ಕೆ. ನಮ್ದು ಹಾಕೊಂಡು ರುಬ್ತಾ ಇರ್ತಾರೆ ಡೈಲಿ ಹಿಂಗೆ. ಆಯ್ತಾಣ ಹೋಗೋಣ. ಏನು ಡೈರಿ, ಆಶ್ರಮ, ಅನಾಥಾಶ್ರಮ, ಅಶೋಕ ಹೋಟ್ಲು, ಲಿಫ್ಟ್, ಅಶೋಕ ಹೋಟ್ಲು, ಅನಂತ್ ಪಿಕ್ಚರ್. ಹೌದು, ಮಾಸ್ಟರ್ ಕರೆಕ್ಟ್. ಗಣೇಶನ ಗೌರಿ ಗಣೇಶ. ಅರ್ಧ. 1/3. ಲಾಸ್ಟ್ ಇದು. ಕಾಲೇಜು, ಸಿಗರೇಟು, ನವಿಲ್ಗರಿ, ಆಕ್ಸಿಡೆಂಟ್, ಹುಚ್ಚ. ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿ ಹೇಳ್ಬಿಟ್ರಿ ಸರ್. ಆಲ್ಮೋಸ್ಟ್ ಎಲ್ಲ ಈಕ್ವಲ್ ಆಗಿ, ಎಲ್ಲರಿಗೂ ಸಮಾನವಾದ ಬಹುಮಾನ ಇಲ್ಲಿ. ಇಲ್ಲ. ಬಟ್ ಎಲ್ಲರಿಗೂ ಸಿನಿಮಾ ನೋಡಿ ಸಗದಾಗಿದೆ ಅಂತ ಪ್ರೂವ್ ಮಾಡಿದ್ರಿ. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಮುಖ್ಯರಲ್ಲ. ಅಪ್ಪ 2-3 ಕ್ವಶನ್ ಹೇಳಿಲ್ಲ ಅಂದ ತಕ್ಷಣನೇ ಇವ್ರು ಆಲ್ರೆಡಿ ನಮ್ಮ ಇವ್ರಾಗ್ಬಿಟ್ಟಿದ್ರು, ತಿಥಿ ಪಿಕ್ಚರ್ ಅವರು. ಹೋಗ ಮಕ್ಕ ಹೋಗೋ, ಒಂದ್ ಕ್ವಶನ್ ಉತ್ತರ ಗೊತ್ತಿಲ್ಲ ಹೋಗು, ಸಿಕ್ಕಿದ್ರೆ ಇಷ್ಟು ಅರ್ಧ ಬಿಡ್ತೀವಿ. ಓಕೆ,
ಇನ್ನೊಂದು ತಮಾಷೆ ಚಿಕ್ಕ ರೌಂಡ್ ಯಾವ್ದು ಅಂತಂದ್ರೆ ಆಗ್ಲೇ ಹೇಳಿದ್ನಲ್ಲ, ಈಗ ಅಯೋಗ್ಯ 3 ಬರ್ತಿದೆ ಅಂತ ಇಟ್ಕೊಳ್ಳೋಣ. ಅಯೋಗ್ಯ 3 ನಲ್ಲಿ ನಾನೊಂದು ಲೈನ್ ಕೊಡ್ತೀನಿ. ಕೂತ್ಕದ್ ಮಜವಾಗೈತಿ ಎಲ್ಲ ಒಂಥರ. ಆ ಲೈನ್ ನ ನೀವು ಡೆವಲಪ್ ಮಾಡ್ಬಿಟ್ಟು 10 ಸೆಕೆಂಡ್ ಅಲ್ಲಿ ಬಿಡ್ತೀರಾ. ನೆಕ್ಸ್ಟ್ ಗಿರಿಯವ್ರು ಹೇಳ್ತಾರೆ, ಅದನ್ನ ಬಿಟ್ಟು ಅವ್ರು ಹೇಳ್ತಾರೆ. ಇದ್ರಲ್ಲಿ ನಂಗೆ ಎಲ್ಲಾ ಜನರು ಕವರ್ ಆಗ್ಬೇಕು. ಯಾರು ನಿಲ್ಲಿಸ್ತಾರೆ ಅವ್ರು ಔಟು. ಓಕೆ ಆಯ್ತು, ಗೊತ್ತಾಯ್ತು ಹೆಂಗೆ ಅಂತ? ಗೊತ್ತಾಗ್ತದೆ. ಕಂಟಿನ್ಯೂ ಮಾಡ್ಬೇಕು ಅಷ್ಟೇ, ಕಂಟಿನ್ಯೂ ಮಾಡ್ಬೇಕು, ಕಂಟಿನ್ಯೂ ಮಾಡ್ಬೇಕು. ನೀನ್ ಕಂಟಿನ್ಯೂ ಮಾಡ್ಬೇಕು, ನೀನ್ ಕಂಟಿನ್ಯೂ ಮಾಡ್ಬೇಕು. 10 ಸೆಕೆಂಡ್ ಅವರು ಟೈಮು. ಈಗ ನಾನೆಲ್ಲ ಒಂದ್ ಕತೆ ಹೇಳ್ತೀನಿ, ಇಲ್ಲಿಂದ ಅಲ್ಲಿ ಹೋದೆ, ಅಲ್ಲೊಂದ್ ಬೆಕ್ಕಡ್ಡ ಬಂತು, ಅಲ್ಲಿ ಗಾಡಿ ನಿಲ್ಲಿಸ್ದೆ ಅಂತ, ಅಲ್ಲಿಂದ ಇವ್ರು ಕಂಟಿನ್ಯೂ ಮಾಡ್ತಾರೆ ಕತೆನ. ಹೇಳಿ. ಅದು ಹೇಳೋಣ. ಅಯ್ಯೋ ಎಷ್ಟೇ ಬೇರೆ ಬೇರೆ ಜಾನರಲ್ಲಿ ಹೇಳ್ಬೇಕು. ಈಗ ನಾನು ಹೇಳಿ ಜಾನರಲ್ಲಿ ನೀವ್ ಹೇಳಂಗಿಲ್ಲ. ಆತರ. ನಾನು ಈ ಕಾಮಿಡಿಲಿ ಹೇಳಿದ್ರೆ ನೀವು ಥ್ರಿಲ್ಲರ್ ತಗೊಂಡ್ ಹೋಗ್ಬೇಕು. ಅವ್ರು ಯಾರು ತಗೊಂಡ್ ಹೋಗ್ತಾರೆ, ಅವ್ರ ಆಕ್ಷನ್ ತಗೊಂಡ್ ಹೋಗ್ತಾರೆ. ಓಕೆ. ಅಯೋಗ್ಯ 3 ಸಿನಿಮಾ, ಸಿದ್ದೇಗೌಡರು MLA ಆಗ್ಬಿಟ್ಟಿದ್ದಾರೆ ಮಂಡಿಕೆ. 250 ಕೋಟಿ ರೂಪಾಯಿ ದುಡ್ಡಿದೆ ಅನ್ಬಿಟ್ಟು IT ರೈಡ್ ಆಗಿದೆ ಅವ್ರ ಮನೆ ಮೇಲೆ. ಕಂಟಿನ್ಯೂ ಮಾಡಿ. ಅಲ್ಲಿಂದ 250 ಕೋಟಿ ರೆಂಟ್ ಆಗಿದೆ ಅಂತ ಎಲ್ಲ ಅನ್ಕೊಂಡು ಒಳಗಡೆ ಬರ್ತಾರೆ. ಒಳಗಡೆ ಬರ್ತಾನೆ ಇನ್ಸ್ಪೆಕ್ಟರ್ ಸರ್ಚ್ ಬರ್ತಾನೆ. ಇನ್ಸ್ಪೆಕ್ಟರ್ ಒಬ್ಬನೇ ಇರ್ತಾನೆ, ಹೊರಗಡೆ ಸುತ್ತಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಡಿಪಾರ್ಟ್ಮೆಂಟ್ ನ ಬರ್ತಾರೆ. ಏನಕ್ಕೆ 250 ಕೋಟಿ ಇದೆ, ಎಲ್ಲಿಂದ ಬಂದು ದುಡ್ಡಿದೆ ಅಂತ ಸರ್ಚ್ ಮಾಡ್ಬೇಕು. ಒಳಗಡೆ ಡೋರ್ ಓಪನ್ ಮಾಡ್ತಾರೆ. ಕಂಟಿನ್ಯೂ. ಬಚ್ಚ ಕೂಡ ಕೂತಿರ್ತಾನೆ. ಹೋಗ್ಬೇಕು ಮುಂದಕ್ಕೆ. ಬಚ್ಚಗೌಡ ಕೂತ್ಕೊಂಡು ದುಡ್ಡು ನಾನೇ ಇಟ್ಟಿದ್ದು, ಇವ್ ಸಿದ್ದೇಗೌಡ ಸಿಗಾಕೊಳ್ಳಿ ಅಂತಾನೆ ಇಟ್ಟಿದ್ದು ಅಂತ ಹೇಳ್ತಾನೆ. ಪ್ಲಾನ್ ಮಾಡಿದ್ರೆ ಬೆಣ್ಣೆ ಮತ್ತೆ ಮಟನ್ ಕೂತಿರ್ತಾರೆ ಅಲ್ಲಿ. ಇವ್ರು ಪ್ಲಾನ್ ಮಾಡ್ಕೊಂಡು ಇನ್ನೊಂದು ಮಗನೇ ಸಿಗಾಕ್ಸ್ಬೇಕು ಅಂತ ಇಟ್ಟಿರ್ತಾರೆ. ಆದ್ರೆ ಮಟನ್ ಒಂದು ಯೋಚನೆ ಮಾಡ್ತಾ ಇರ್ತಾರೆ. ಕಂಟಿನ್ಯೂ. ಮಟನ್ ಯೋಚನೆ ಮಾಡ್ತಾ ಇರ್ತಾನೆ ಅಂತಂದ್ರೆ, ಇಲ್ಲಿ ಬೆಣ್ಣೆ ಮಟನ್ ಇಬ್ರು ಕುಂತಿರ್ತಾರಲ್ಲ, ಆ ಜಾಗದಿಂದ ನೋಡಿದಾಗ ಮಾತ್ರ ಬಚ್ಚೇಗೌಡ ಕಾಣಿಸ್ತಾ ಇರ್ತಾನೆ. ಆದ್ರೆ ಅವ್ನು ಬಚ್ಚೇಗೌಡ ಅಲ್ಲ. ಇದೇ ಟ್ವಿಸ್ಟ್ ಆಗುತ್ತೆ. ಹುಚ್ಚೇಗೌಡ. ಯಾಕಂದ್ರೆ ಇಲ್ಲಿ ಹೊಸ ಕ್ಯಾರೆಕ್ಟರ್ ಬಂದು ಜಾಯಿನ್ ಆಗುತ್ತೆ, ಅದು ಹುಚ್ಚೇಗೌಡ. ಹುಚ್ಚೇಗೌಡ ಯಾರಪ್ಪ ಅಂತಂದ್ರೆ ಈ ಬಚ್ಚೇಗೌಡರು ಸ್ವಾದ್ರ ಮಾವ. ಬಚ್ಚೇಗೌಡರು ಸ್ವಾದ್ರ ಮಾವ. ಬಚ್ಚೇಗೌಡ ಏನ್ ಮಾಡ್ತಾನೆ ಅಂತಂದ್ರೆ, ಅವನಿಗೊಂಥರ ಹುಚ್ಚು. ಈ ಎಲೆಕ್ಷನ್ ನಿಂತಿರೋ ಗೆಲ್ಲಿಸ್ಬೇಕು ಅನ್ನೋ ಹುಚ್ಚು. ಆ ಹುಚ್ಚಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕೋಟಿ ದುಡ್ಡನ್ನ ತಂದ್ಬಿಟ್ಟು ಕಟ್. ಆಮೇಲೆ ಏನಾಗುತ್ತೆ, ಅದೇ ಟೈಮಲ್ಲಿ ಆ ದುಡ್ಡು ತಂದು ಇಟ್ಟಿರ್ತಾನಲ್ಲ, ಆ ದುಡ್ಡು ಎತ್ಕೊಂಡು ಕವರ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಒಂದು ಹುಡುಗಿ ಓಡ್ತಾ ಇರ್ತಾಳೆ. ಆ ಹುಡುಗಿ ಯಾರು ಅಂತ ನೋಡಕ್ ಹೋಗ್ತೀವಿ. ಸಿದ್ದೇಗೌಡನ ಹಳೆ ಲವರ್, ಮಾಜಿ ಲವರ್ ಅವಳು. ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ ಸಿಕ್ಕಿರಲ್ಲ ನಿಮ್ಗೆ, ಅವಳು ಪ್ರೀಕ್ವೆಲ್ ಬರ್ತಾಳೆ. ಅವಳಿಗೆ ಇವನಿಗೆ ಅಫೇರ್ ಇರುತ್ತೆ. ಅವ್ರಿಬ್ರು ಏನ್ ಮಾಡ್ತಾರೆ, ನಮ್ಮನ್ನ ಇವ್ರನ್ನವ್ರು ಬಿಡೋದೆಲ್ಲ ಒಂದಾಕೆ, ಯಾವ್ದೇ ಕಾರಣಕ್ಕೂ ನಾವು ಇವ್ರಲ್ಲಿದ್ರೆ ಒಂದಾಗಲ್ಲ ಅಂದ್ಬಿಟ್ಟು ಅವರಿಬ್ರು ಓಡಕ್ ಶುರು ಮಾಡ್ತಾರೆ. ಕಂಟಿನ್ಯೂ. ಥ್ರಿಲ್ಲರ್. ಓಡ್ತಾ ಇದಾರೆ ಟೈಮ್ ಓಡ್ತಾ ಇದೆ. ಟೈಮ್ ಓಡ್ತಾವ್ರೆ ಓಡ್ ಹತ್ಕೊಂಡು ಮಂಡ್ಯಗೆ ಟಿಕೆಟ್ ಕೊಡಿದ್ರೆ 3 ಅಂತಾರೆ. ನೋಡಿದ್ರೆ ಅಲ್ಲೇ ಬೆಣ್ಣೆನೂ ಅಲ್ಲೇ ಇರ್ತಾನೆ. ಅಯ್ಯೋ ಲೋಪ, ನೀನ್ ಯಾಕೆ ಬಂದು ಅವನೆಲ್ಲ ಮಟನ್ ಹೇಳಿದ್ ನನಗೆ ಹೋಗು. ಅವನೆಲ್ಲ ಟಿಕೆಟ್ ತಗೊಳ್ಳಿ, ಟಿಕೆಟ್ ತಗೊಳ್ಳಲ್ಲ, ಅವನೇ ಬಸ್ ಓಡಿಸ್ತಾ ಇರ್ತಾನೆ. ನೀನ್ ಯಾಕಲ ಬಂದೆ, ನಾನು ನೋಡಬೇಕಾದ್ರೆ. ಚೆನ್ನಾಗಿತ್ತು. 3 ಟಿಕೆಟ್ ತಗೊಂಡ್ರು. ಕಂಟಿನ್ಯೂ. ಥ್ರಿಲ್ಲರ್ ಅಂತ ಮಟನ್ ಕಂಡ್ಬಿಟ್ಬಿಡ್ತಾನೆ. ಇದೆಲ್ಲ ಕನ್ಸು. ಲೂಸಿಯಾ ಮಾತ್ರ ನುಗ್ತಾ ಇರ್ತಾನೆ. ಇದೆಲ್ಲ ಕನ್ಸು. ಅವಾಗ ಅವ್ರಿ ಮಕ್ಳೇನಾರ ಬೈ ಇಬ್ಬಿಬ್ಬರೇ ಹೊಂಟ್ಬಿಟ್ರೆ ನನ್ನನ್ನು ಬಿಟ್ಬಿಟ್ಟು ಎಲ್ಲಿ ನಾನು ಅಂತ ಅವಾಗ ಯೋಚನೆ ಬೀಳ್ತಾನೆ. ಅವಾಗ ಯೋಚನೆ ಬಿದ್ರವೆ, ಆದ್ರೂ ಕನ್ಸಲ್ಲಿ ಬಂದಿದ್ದವಳು ಯಾರು? ಕಾಲೇಜಲ್ಲಿ ಕನ್ಸು. ಥ್ರಿಲ್ಲರ್, ಹಾರರ್. ಆಮೇಲೆ ಏನಾಗ್ಬಿಡ್ತು, ಇವನು ಮಾತ್ರೆ ತಗೊಂತಿದಂಗೆ ಏನಾಗ್ಬಿಡ್ತದೆ, ಇವನು ಮಾತ್ರೆ ನುಂಗ್ತಿದಂಗೆ ಮಾತ್ರೆನ ಕಾಲು ಇರುತ್ತಲ್ಲ, ಕಾಲು ಹಿಂಗೆ ಉದ್ದಾಕ್ ಶುರು ಆಯ್ತು. ಹಿಂಗೆ ಉದ್ದಾಕ್ ಶುರು, 2 ಕಾಲು ಆಕಾಶಕ್ಕೆ ಹಿಂಗೆ ಬೆಳಿತಾನೆ ಇರ್ತಾನೆ. ಇವನೇ ಬೇಡ ಬೇಡ ಸಾಕು, ಕಾಲು ಸಾಕು ಅಂತ ಇರ್ತಾನೆ. ಕೈ ಹಿಂಗಂತಾರೆ, ಕೈ ಬೆಳೆಯಕ್ ಶುರು ಆಯ್ತು ಹಿಂಗೆ. ಆಮೇಲೆ ಕೈ ಬೆಳೀತಾ ಇತ್ತು. ಕಂಟಿನ್ಯೂ. ಹಾರರ್ ಚೆನ್ನಾಗಿ ಮುಗಿಸಿ ಕಂಟಿನ್ಯೂ ಮಾಡಿ. ಚೆನ್ನಾಗಿದೆ. ಆಮೇಲೆ ಡೈರೆಕ್ಟರ್ ಮತ್ತೆ ಮಹೇಶ್ ಕೂದಲು ಬೆಳೀತು. ಬೆಳವಣಿಗೆ ಏನೋ ಸಹಿಸಿದವರು ಇರ್ತಾರೆ. ಸಾಮಾಜಿಕ ಸಿನಿಮಾ ಆಗೋತಿದ್ದು. ಬೆಳವಣಿಗೆ ಏನೋ ಸಹಿಸಿದವ್ರು ಇರ್ತಾರೆ. ಆಮೇಲೆ ಊರವರೆಲ್ಲ ಹೆಂಗ್ ಬೆಳೆದವನು, ಇದ್ರ ಹಿಂದ್ಗಡೆ ಏನೋ ಪಿತೂರಿ ಐತೆ, ಇದು ಯಾರ್ದೋ ಕೈ ಮಾಡ ಇದೆ, ಹೆಂಗ್ ಬೆಳೆಯಕ್ ಸಾಧ್ಯ ಅವನು, ಈ ತರ ಅವ್ನ ಕಾಲ ಹೆಂಗ್ ಬೆಳೆದ. ಯಾರೊಂದು ಕೂತ್ಕೊಂಡು ಯೋಚನೆ ಮಾಡಿದಾಗ ಮೆಟ್ರೋ ಸಾಗ ಬರುತ್ತೆ. ಇದೆಲ್ಲ ಪ್ಲಾನು ಅಲ್ಲ. ಇದು ಎಲ್ಲಿಂದನೋ ಎಲ್ಲೆಲ್ಗೋ ಹೋಗ್ಬಿಟ್ಟು ಬೆಳಿತೈತೆ ಇಲ್ಲ. ಎಷ್ಟು ಬೆಳಿತೈತೆ ಕೂದಲು ಬೆಳಿತು ಮಾರ್ಕೊಂಡು ಹಳ್ಳಿಂದ ಹೊರಟಿದ್ದಕ್ಕೆ ಕೂದಲು ಬಾಯಿಗೆ. ಅಯ್ಯೋ ಬೇಡಪ್ಪ ಲ್ಯಾಗು ನಾನೇ ಲಾಸ್ಟ್ ಒಂದು ಆಕ್ಷನ್
ಆಮೇಲೆ ಏನಾಗುತ್ತೆ ಹೊಡ್ತಾ ಇರ್ಬೇಕಾದ್ರೆ ತಮಿಳ್ನಾಡು ಇರ್ತಾರಲ್ಲ, ತಮಿಳ್ನಾಡಿನ 100 ಜನಕ್ಕೆ ಕತ್ತಿ ತಗೊಂಡು ಹೊಡಿತಾ ಇರ್ತಾರೆ. ಅದು ನೋಡಿ ಬಚ್ಚೇಗೌಡ್ರಿಗೆ ಕತ್ತಿನ ಅವರು ಒಂದ್ ಕತ್ತಿ ಹೊಡಿತಾರಲ್ಲ, 100 ಕತ್ತಿ ನಿಂಗೆ ತಿರುಗಿಸ್ತಾ ಇರ್ತಾರೆ ಹಿಂಗೆ ಕರ್ರ ಅಂತ ತಿರುಗಿಸಿ ಹಿಡಿದು ಹೊಡಿತಾ ಇರ್ತಾರೆ. ಕಂಟಿನ್ಯೂ. ಹೊಡ್ಸ್ಕೊಂಡಾರಲ್ಲ ಅವ್ರ ಕಡೆಯವ್ರೆ, ಗೊತ್ತಾಗಿದೆ ಅವ್ರ ಕಡೆ ಅವ್ರಿಗೆ ಹೊಡಿತು. ತಿರುಗ್ಸ ಏಟ್ಗೆ ಎಲ್ರಿಗೂ ಹೊಡಿತಾ ಇರ್ತಾರೆ. ಅವ್ರಿಗೆ ಬೀಳ್ತದೆ ಏಟು, ಯಾರೋ ಹೊಡಿತಾರ ಕಣ ಅಂತಾರೆ. ಆಮೇಲೆ ಪಟ್ಟಂತ ಇವರೇ ಶುರು ಮಾಡಲ್ಲ, ಏಯ್ ಒಳಗೆ ನಿನಗೆ ಕತ್ತಿ ಕೊಟ್ಟಿದ್ದು ಬೇರೆಯವರಿಗೆ ಹೊಡ್ಲಿಕ್ಕೆ, ನನ್ನ ಹುಡುಗರಿಗೆ ಯಾಕೆ ಹೊಡ್ದೆ ನೀನು? ಫಿಲಮ್ ಎಂಡು ಡೈರೆಕ್ಟೆಡ್ ಬೈ ಬಿಟ್ರು ನರೇಶ್ ಕುಮಾರ್ ಇದು ಡೈರೆಕ್ಟೆಡ್ ಬೈ ಸತೀಶ್ ನೀನಾಸಂ ಅವರು, ಗಿರೀಶ್ ಶಿವಣ್ಣ. ಅಸೋಸಿಯೇಟ್ ವಿತ್ ಗಿರಿಯವರು. ಮತ್ತೆ ಇದೆಲ್ಲ ಆದ್ಮೇಲೆ ಥಿಯೇಟರ್ ಫಿಲ್ಮ್ ರಿಲೀಸ್ ಆಗುತ್ತೆ. 3 ಜನ ಓಡ್ತಾ ಇರ್ತಾರೆ. ಯಾರ 3 ಜನ ಅಂತ ನೋಡಿ ನಾವೇ ಹಿಂದ್ಗಡೆ ದೊಣ್ಣೆ ಎತ್ಕೊಂಡು ಓಡಿಸ್ಕೊಂಡ್ಬರ್ತಾ ಇರ್ತಾರೆ ಜನ, ಕೋಣೆ ಮಕ್ಳ ನಿಂತ್ಕೊಂಡ್ರು ಅಂತ. ಎಸ್, ಎಷ್ಟೊಂದು ನಕ್ಕದ್ವಿ. ನಾವೇನಾರ ಮಾತ್ರ ನಾವೇ ನಗಡ್ಕೊಂಡು ಇದು ಮಾಡ್ಕೊಂಡು ಇವತ್ತು ಆಗ್ಲಿ. ಅವತ್ತು ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2 ರಿಲೀಸ್ ಆಗ್ತಿದೆ. ಹಿಂಗೆ ಇದೇ ತರ ನಗು ಗ್ಯಾರಂಟಿನಾ ಸಿನಿಮಾ ರೀ? ಸರ್ ಗ್ಯಾರಂಟಿನೇ ಗ್ಯಾರಂಟಿನೇ. ಎಸ್ಟಿಮೇಟರಿ ಮಾರ್ಕ್ ಏನೂ ಇಲ್ಲ, ಫುಲ್ ಸ್ಟಾಪ್. ನಮ್ಮ ಆಡಿಯನ್ಸ್ಗೆ ಏನಾದ್ರು ಕೊನೆದಾಗ ಹೇಳಂಗಿದ್ರೆ ರೆಡಿ. ಇಷ್ಟು ಹೇಳಿದೀವಲ್ಲ, ಇಷ್ಟು ಹೇಳಿದ್ಮೇಲೆ ಅವ್ರನ್ನ ಬಿಡ್ಬೇಕಲ್ಲ, ಬಿಟ್ರೆ ತಾನೇ ಹೇಳದ್ ನಾವು ಇನ್ನು. ನಿಮ್ಮನ್ನ ಎಂಟರ್ಟೈನ್ ಮಾಡೋದೇ ನಮ್ಮ ಮೂಲ ಉದ್ದೇಶ. ನಿಮಗೋಸ್ಕರ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ, ನಿಮ್ಮ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆಗಸ್ಟ್ 7ಕ್ಕೆ ಬನ್ನಿ, ಎಲ್ಲರೂ ಕೂತು ಸಿನಿಮಾ ನೋಡಿ. ಎಸ್, ಒಳ್ಳೆದಾಗ್ಲಿ ಎಲ್ಲಾರ್ಗು. ಇದೇ ತರ ತುಂಬಾ ಊಟ ಮಾಡಿದ್ವಿ ಕೂತ್ಕೊಂಡು, ಬುತ್ತಿ ಇಲ್ಲೇ ಐತೆ. ನಾವು ಎಷ್ಟು ತೃಪ್ತಿಯಾಗಿ ಊಟ ಮಾಡಿದ್ವೋ ಆ ಸಿನಿಮಾ ನೋಡಿದಾಗ ನಿಮ್ಗೆ ಅಷ್ಟು ಖುಷಿ ತೃಪ್ತಿ ಸಿಗುತ್ತೆ ನೀವು ಕೊಟ್ಟಿರೋ ದುಡ್ಡಿಗೆ. ಇದು 100% ಬನ್ನಿ ಸಿನಿಮಾ ನೋಡಿ. ಅಯೋಗ್ಯ ಪಾರ್ಟ್ 1ಗೆ ಹೇಗೆ ನೀವೆಲ್ಲ ನಮ್ಮ ಜೊತೆ ನಿಂತ್ಕೊಂಡ್ರು, ನಮ್ಮನ್ನೆಲ್ಲ ಇಡೀ ಸಿನಿಮಾನ ತಲೆ ಮೇಲೆ ಹೊತ್ತು ಮೆರೆಸಿದ್ರಿ. ಈಗ ಪಾರ್ಟ್ 2 ನಾವು ಕೊಡ್ತಿರೋದು ನಿಮ್ಗೆ ಗಿಫ್ಟು, ಅದು ನೀವು ನಮಗೆ ಕೊಟ್ಟಂಥ ಗಿಫ್ಟು. ಈಗ ನಾವು ನಿಮ್ಗೆ ಕೊಡ್ತಿರೋ ಗಿಫ್ಟ್ ಇದು. ಅಂದರೆ ನಿಮ್ಮ ನಗಿಸೋ ಜವಾಬ್ದಾರಿ ನಮ್ಮದು, ಎಂಟರ್ಟೈನ್ ಮಾಡೋ ಜವಾಬ್ದಾರಿ ನಿಮ್ಮದು, ಒಂದು ಒಳ್ಳೆ ಸಿನಿಮಾ ಕೊಡೋ ಜವಾಬ್ದಾರಿ ನಮ್ಮದು. ಆ ಜವಾಬ್ದಾರಿ ಮುಗಿಸಿದೀವಿ. ಈಗ ಆಗಸ್ಟ್ 7ನೇ ತಾರೀಕು ನಿಮ್ಮ ಎದುರುಗಡೆ ಇಡ್ತೀವಿ, ಸ್ವೀಕರಿಸಿ ಬನ್ನಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ತುಂಬಾ ಒಳ್ಳೆದಾಗ್ಲಿ ಎಲ್ಲಾರ್ಗು. ಥ್ಯಾಂಕ್ ಯು. ಈ ಸಿನಿಮಾ ಆದಷ್ಟು ಯಶಸ್ಸನ್ನ ಕಾಣ್ಲಿ. ಅಂಡ್ ಅಯೋಗ್ಯ 2, 3, 4, 5, 6 ಎಲ್ಲ ಬರ್ತಾ ಇರ್ಲಿ, ಇಷ್ಟೇ ಎಂಟರ್ಟೈನು ಮಾಡ್ತಾ ಇರ್ಲಿ. ನಮ್ಮ ಮಣ್ಣಿನ ನಮ್ಮ ರೂಟೆಡ್ ಸಿನಿಮಾಗಳು ಕೂಡ ಕನ್ನಡ ಇಂಡಸ್ಟ್ರಿ ರಾಜಿಸ್ಬೇಕು. ನಾವೆಲ್ಲೋ ಆ ಕಡೆ ನೋಡ್ಬಿಟ್ಟು ಮಲಯಾಳಂ ನೋಡ್ತೀವಿ, ತಮಿಳ್ ನೋಡ್ತೀವಿ, ರೂಟೆಡ್ ಸಿನಿಮಾ ನಮ್ಮ ನೆಲದ ಸಿನಿಮಾ ಅಂತೆಲ್ಲ ಮಾತಾಡ್ತಿರ್ತೀವಿ. ನಮ್ಮಲ್ಲೇ ಅದು ಮಿಸ್ ಆದಾಗ ಬೇಜಾರಾಗ್ತಿರುತ್ತೆ. ಆ ಥರದ್ದು ಒಂದು ಗ್ಯಾಪನ್ನ ಈ ಸಿನಿಮಾ ಫಿಲ್ಮ್ ಮಾಡ್ತೀನಿ ಅನ್ಕೋತೀನಿ. ಆದಷ್ಟು ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟರ್ ಕರ್ಸುವಂತಹ ಪ್ರಯತ್ನದಿಂದ ಆಗಲಿ. ತುಂಬಾ ಒಳ್ಳೆದಾಗ್ಲಿ. ಥ್ಯಾಂಕ್ ಯು. Thank you so much.